ಸಂಜೆ ಎದ್ದು ರಾತ್ರಿ ಊಟ ಮುಗಿಸಿ ಫ್ರೆಶ್ ಆಗಿ ಪೂಜೆ ಮಾಡಿ ಖುಷಿ ಜೊತೆ ಆಟ ಆಡ್ತಾ ಕಾಯ್ತಿದ್ದ ಅನ್ವಿಕಾಳಿಗೆ ಅರ್ಜುನ್ ತನ್ನ ಹೆಸರನ್ನು ಯೋಚಿಸೋದಕ್ಕೆ ಹೇಳಿದ ನೆನಪಾಗಿ ನಗು ಬಂತು. ಅಸಲು ಈ ಮಾನ್ಸ್ಟರ್ನ ಏನಂತ ಕರಿಬೇಕು? ಕೋಟಿಗೊಬ್ಬ ಎನ್ನುವಂಥ ಈ ಪ್ರಶ್ನೆಗೆ ಉತ್ತರ ಹುಡುಕಲು ಅನ್ವಿಕಾಳಿಗೆ ಎಲ್ಲೂ ಸಿಗಲಿಲ್ಲ. ಅರ್ಜುನ್ ಮತ್ತು ರಾಧಾಕೃಷ್ಣ ಅವರು ಬೇಗನೆ ಬಂದರು. ಗಾರ್ಡರ್ ಬೆಂಚ್ ಮೇಲೆ ಕೂತು ತನ್ನನ್ನೇ ತಾನು ನಗ್ತಿದ್ದ ಅನ್ವಿಕಾಳನ್ನು ನೋಡಿ, ಅನ್ವಿಕಾ ಒಬ್ಳು ಯಾಕೆ ನಗ್ತಿದ್ದಾಳೆ ಅಂತ ರಾಧಾಕೃಷ್ಣ ಅವರು ಕೇಳಿದರು. ತಾನು ಹೇಳಿದ ಕೆಲಸ ನೆನಪಾದ ಅರ್ಜುನ್, ನಿಮ್ಮ ಮೊಮ್ಮಗಳಿಗೆ ಒಂದು ಒಗಟು ನೀಡಿದ್ದೀನಿ ತಾತಯ್ಯ, ನಾನು ಬರೋಷ್ಟರದನ್ನು ಬಿಡಿಸ್ತಿದ್ರೆ ಶಿಕ್ಷೆ ಇರುತ್ತೆ ಅಂತ ಹೇಳಿದ್ದೀನಿ ಅಂದ. ಮೊಮ್ಮಗ ಮತ್ತು ಮೊಮ್ಮಗಳ ನಡುವೆ ಏನು ನಡೀತಿದೆ ಅಂತ ಊಹಿಸ್ಕೊಂಡು ಅವ್ರು ನಗ್ತಾ ಕಾರ್ ಇಳಿದು ಮನೆಗೆ ಹೋದರು. ತೋಟಕ್ಕೆ ಬಂದ ಅರ್ಜುನ್ ಹಿಂದಿನಿಂದ ಅನ್ವಿಕಾಳ ಕುತ್ತಿಗೆ ಸುತ್ತ ಕೈ ಹಾಕಿ, ಏನು ಮೇಡಮ್ ಅವರೇ, ನಿಮ್ಮಲ್ಲಿ ನೀವು ನಗ್ತಿದ್ದೀರಾ? ಏನು ನೆನಪಾಯಿತು ಅಂತ ಕೇಳ್ದ. ಅವಳ ಕೆನ್ನೆಗಳನ್ನ ತಾಕ್ತಾ ಅರ್ಜುನ್ ಗಡ್ಡಕ್ಕೆ ಬೆಚ್ಚಿ ಬಿದ್ದ ಅನ್ವಿಕಾ ಏನಿಲ್ಲ ಎನ್ನುತ್ತಾ ಸುತ್ತಲೂ ನೋಡಿದ್ಲು. ನಾನು ಬರ್ತಿದ್ದಂತೆ ಎಲ್ಲರೂ ಹೊರಟು ಹೋದರು. ಸರಿ ಹೇಳು, ನನಗೆ ಏನು ಹೆಸರಿಟ್ಟೆ ಅಂದ ಅರ್ಜುನ್. ಇನ್ನೂ ಏನೂ ಸಿಗಲಿಲ್ಲ. ನಿಜವಾ? ಯಾಕೆ? ನಿಮಗೆ ತಕ್ಕಂಥ ಹೆಸರು ಎಷ್ಟು ಯೋಚಿಸಿದ್ರೂ ಹೊಲಿಲಿಲ್ಲ. ಅರೇ ನನ್ನ ಮುದ್ದಿನ ಹೆಂಡತಿ, ನಿನ್ನ ಚಿಕ್ಕ ಮೆದುಳಿಗೆ ಅಷ್ಟೊಂದು ಕಷ್ಟ ನೀಡಬೇಡ. ನಿನ್ನ ಚೆನ್ನಾಗಿ ಗೊತ್ತಿರೋ ಹೆಸರೇ ಇದೆ, ಯೋಚಿಸು. ಇಲ್ದಿದ್ರೆ ರಾತ್ರಿ ಶಿಕ್ಷೆ ಇರುತ್ತೆ ಅಂತ ಅನ್ವಿಕಾಳ ಕೆನ್ನೆಗೆ ಮುತ್ತಿಟ್ಟು ಖುಷಿ ಬಂಗಾರ ಎನ್ನುತ್ತಾ ಒಳಗೆ ಹೋದ. ಚೆನ್ನಾಗಿ ಗೊತ್ತಿರೋ ಹೆಸರು ಯಾವುದಪ್ಪ ಅಂತ ಅನ್ವಿಕಾ ಯೋಚಿಸ್ತಿರುವಾಗ ಅವಳ ಕೈ ಹಿಡಿದು, ಹಸುವಾಗ್ತಿದೆ ಬಾ ಅಂತ ಅರ್ಜುನ್ ಅವಳನ್ನ ಒಳಗೆ ಕರ್ಕೊಂಡು ಹೋದ. ಈ ವಿಷಯದಲ್ಲಿ ತಾತಯ್ಯನವರ ಸಹಾಯ ಪಡಿಬೇಕು ಅಂದ್ಕೊಳ್ತಾ ಊಟ ಬಡಿಸುವಾಗ, ತಾತಯ್ಯ, ನಿಮ್ಮ ಮೊಮ್ಮಗನನ್ನು ನೀವು ಏನಂತ ಕರಿತೀರಿ ಅಂತ ಕೇಳಿದ್ಲು. ಏನಂತ ಕರಿತೀನಿ? ಅರ್ಜುನ್ ಕಂದ ಅಂತ ಕರಿತೀನಿ. ಯಾಕೆ ಅಂದರು ಅವರು. ಅರ್ಜುನ್ ಅವಳನ್ನೇ ನೇರವಾಗಿ ನೋಡ್ತಿದ್ರೆ, ಏನೂ ಇಲ್ಲ ತಾತಯ್ಯ, ಸುಮ್ಮನೆ ಅಂತ ಹೇಳಿ ಖುಷಿಗೆ ಹಾಲು ತರೋದಕ್ಕೆ ಹೋದ್ಲು. ರಾಧಾಕೃಷ್ಣ ಅವರು ಶುಭರಾತ್ರಿ ಹೇಳಿ ಹೋದ್ಮೇಲೆ ಹಾಲಿನ ಲೋಟದೊಂದಿಗೆ ಹೋದ ಅನ್ವಿಕಾಳಿಗೆ ಅರ್ಜುನ್ ಮತ್ತು ಖುಷಿ ಆಟ ಆಡ್ತಿರೋದು ಕಾಣ್ತು. ಅವರ ಆಟದಲ್ಲಿ ಅವಳು ಮಗ್ನಳಾಗಿದ್ದಾಗ ಅನ್ವಿಕಾಳ ಮಡಿಲಿಗೆ ಚೆಂಡು ಬಂದು ಬಿತ್ತು. ಖುಷಿ ಪುಟ್ಟಿ, ಬಿದ್ದು ಹೋಗ್ತೀಯಾ ಅಂತ ಹೇಳ್ತಿದ್ದ ಅನ್ವಿಕಾಳಿಗೆ ಹೊಳೆದ ಹೆಸರು ಅರ್ಜುನ್ ಪುಟ್ಟ. ನಿಜ, ಆ ಹೆಸರಾದರೆ ತುಂಬ ಚೆನ್ನಾಗಿರುತ್ತೆ, ಮುದ್ದಾಗಿರುತ್ತೆ. ಆದರೆ ಅವರ ಹೆಸರು ಅರ್ಜುನ್ ಅಂತ ಇದೆ ಅಲ್ವಾ, ಹೇಗೆ ಅಂದ್ಕೊಂಡು ಖುಷಿ ಜೊತೆ ಆಟ ಆಡಿ ಅವಳು ಮಲಗಿದ ಮೇಲೆ ಅವಳನ್ನ ಮಲಗಿಸಿ ಪರಧ್ಯಾನವಾಗಿದ್ದ ಅನ್ವಿಕಾಳ ಮೇಲೆ ಅರ್ಜುನ್ ಬಗ್ಗಿ ಹಣೆ ಮೇಲೆ ಮೆಲ್ಲಕ್ಕೆ ತಟ್ಟಿ, ಹೆಸರು ಸಿಗಲಿಲ್ವಾ ಅಂದ. ಓರೆಗಣ್ಣಿನಿಂದ ನೋಡ್ತಾ, ಸಿಕ್ಕಿದೆ ಆದರೆ ಅಂತ ಸುಮ್ಮನಾದ್ಲು. ಹಾಗಿದ್ರೆ ಕರಿ. ಹ್ಞೂ ನಕ್ಕ ಅರ್ಜುನ್. ಹಾಗಾದರೆ ಶಿಕ್ಷೆಗೆ ಸಿದ್ಧ ಆಗು ಅನ್ನೋತಾ ಮೈ ಮುರಿದ. ಅನ್ವಿಕಾ ಉಸಿರು ಬಿಗಿ ಹಿಡಿದ್ಲು. ನಿದ್ರೆಯಿಂದಾಗಿ ತುಸು ಕೆಂಪಾದ ಅವಳ ಕೆನ್ನೆಗಳು ಮತ್ತು ಮುಖವನ್ನು ನೋಡ್ತಿದ್ರೆ ಅರ್ಜುನ್ಗೆ ಬಹಳ ಮುದ್ದೆನಿಸ್ತು. ತೆಳುವಾದ ಸೀರೆಯುಟ್ಟು ಅವಳು ರತಿದೇವಿಯಂತೆ ಕಾಣ್ತಿದ್ಲು. ಅನ್ವಿಕಾಳ ಕಡೆ ಬಾಗ್ತಾ, ವಿಶ್ರಾಂತಿ ತಗೊಂಡ್ಯಾ ಅಂದ. ಹ್ಞೂ ಅಂದ್ಲು ಅವಳು. ಹಾಗಾದರೆ ಆಟ ಶುರು ಮಾಡೋಣವಾ? ಬೇಡ ಬೇಡ. ಹಾಗಿದ್ರೆ ಹೆಸರಿಟ್ಟು ಕರಿ. ಹೆಸರಿದೆ, ನನಗೆ ಇಷ್ಟ ಆಯಿತು, ಆದರೆ ಅಲ್ಲ ರೀ. ಅನ್ವಿಕಾಳ ಕುತ್ತಿಗೆನ ಅರ್ಜುನ್ ತುಟಿಗಳು ತಾಗಿದ್ವು. ಅವಳು ಮೆಲ್ಲನೆ ನರಳಿದ್ಲು. ದಯವಿಟ್ಟು ಅವನ ತುಂಟಿತನ ಮಾಡ್ತಿದ್ರೆ ಪ್ಲೀಸ್ ಅರ್ಜುನ್ ಪುಟ, ಬೇಡ ಅಂತ ತಳ್ಳಿದ ತಕ್ಷಣ ಬಾಯಿ ಮೇಲೆ ಕೈ ಇಟ್ಕೊಂಡ್ಳು. ತುಂಟತನದಿಂದ ನಗ್ತಿದ್ದ ಅರ್ಜುನ್ ಒಂದು ಕ್ಷಣ ಕದರಲಿಲ್ಲ. ಅವನ ಮೆದುಳಿನಲ್ಲಿ ಅನ್ವಿಕಾ ಕರೆದ ಅರ್ಜುನ್ ಪುಟ ಎಂಬ ಕರೆಯೇ ಪ್ರತಿಧ್ವನಿಸ್ತು. ಅರ್ಜುನ ಮುಖದಲ್ಲಿ ಹಾವಭಾವ ಗಮನಿಸಿ, ಏನಾಯಿತು ಅಂದ್ಲು ಅನ್ವಿಕಾ. ಅನ್ವಿಕಾಳನ್ನು ಹತ್ತಿರ ಕೇಳಿಕೊಂಡು ಅವಳ ಎದೆಯಲ್ಲಿ ಮುಖ ಬಚ್ಚಿಟ್ಟುಕೊಂಡು ಸ್ವಲ್ಪ ಹೊತ್ತು ಮಾತನಾಡ್ದ ಅರ್ಜುನನ್ನು ನೋಡಿ, ದಯವಿಟ್ಟು ಏನಾಯ್ತು ಹೇಳಿ, ಕೋಪ ಬಂತಾ ಅಂದ್ಲು ಭಯದಿಂದ. ಶ್ರೀ ನೆನಪಾದ್ಲು. ಅವಳು ಮಾತ್ರ ನನ್ನನ್ನು ಹಾಗೆ ಕರೀತಿದ್ಲು. ಇಷ್ಟು ದಿನಗಳ ನಂತರ ನೀನು ಕರೆದೆ ಅಂತ ಅನ್ವಿಕಾಳನ್ನು ಬಿಗಿಯಾಗಿ ಒಪ್ಕೊಂಡ. ನಿಮಗಿಷ್ಟ ಆಯಿತಾ? ತುಂಬ ಇಷ್ಟ ಆಯಿತು ಅರ್ಜುನ್ ಪುಟ್ಟ ಅಂತ ಅವನ ತಲೆ ಸವರ್ತಾ ಪ್ರೀತಿಯಿಂದ ಕರೀತಿದ್ರೆ ಮಗುವಿನಂತೆ ಅವಳ ಮಡಿಲಿಗೆ ಬಂದು ಕೂತ. ಶ್ರೀ ಹೋದ್ಮೇಲೆ ನನ್ನನ್ನು ಯಾರೂ ಇಷ್ಟು ಮುದ್ದಾಡಿರಲಿಲ್ಲ ಅನ್ವಿಕಾ ಅಂತ ಅವಳ ಕೈ ಹಿಡ್ಕೊಂಡ. ಇನ್ನು ಮುಂದೆ ನಾನು ಮಾಡ್ತೀನಲ್ಲ, ಖುಷಿ ಜೊತೆ ನೀವು ಕೂಡ ಇನ್ನೊಂದು ಮಗು. ಅನ್ನ ತಿನ್ನಿಸ್ಬೇಕು, ಆರೋಗ್ಯ ಸರಿ ಇಲ್ದಿದ್ರೆ ಕಾಳಜಿ ಮಾಡಬೇಕು ನಗ್ತಾ ಹ್ಞೂ ಅಂದ್ಲು. ಸ್ನಾನ ಮಾಡಿಸ್ಬೇಕು ನಾಚಿಕೆ ಪಡ್ತಾ. ನಿದ್ರೆ ಬರೆದಿದ್ರೆ ಕತೆ ಹೇಳಬೇಕಾ? ಅಲ್ಲ, ಹೀಗಪ್ಕೊಂಡು ಎದೆಯಲ್ಲಿ ಬಚ್ಚಿಟ್ಕೊಂಡು ಜೋಗಳ ಹಾಡಬೇಕು ಎನ್ನುತ್ತಾ ಅನ್ವಿಕಾಳನ್ನು ಎತ್ಕೊಂಡ. ಖುಷಿ ಒಬ್ಬಳೇ ಇದ್ದಾಳೆ, ನಾನು ಒಬ್ಬನೇ ಆಗ್ತೀನಲ್ಲ.
ಇಷ್ಟೊಂದು ತುಂಟಾಟ ಎಲ್ಲಿ ಬಚ್ಚಿಟ್ಟಿದ್ರಿ ಮಹಾನುಭಾವ್ರೆ ಅಂದ್ಲು ಅನ್ವಿಕಾ. ನಾನು ಮೊದಲಿನಿಂದಲೂ ಉತ್ಸಾಹಿಯಾಗಿ ಇದ್ದೆ. ಶ್ರೀ ಹೋದ್ಮೇಲೆ ಹಠಮಾರಿ ಸ್ವಭಾವ ರೂಢಿ ಆಯಿತು. ನಿನ್ನಿಂದ ಮತ್ತೆ ಹೊರಗೆ ಬಂದಿದೆ. ಅರ್ಜುನ್ ಕೂದಲನ್ನ ಸರಿಪಡಿಸ್ತಾ ನಕ್ಕ ಅನ್ವಿಕಾ ಸಣ್ಣದಾಗಿ ಹಾಡೊಂದನ್ನು ಗುಣುಕ್ತಿದ್ಲು. ಓಯ್ ಜೋರಾಗಾಡು, ನಿನ್ನಲ್ಲೇ ನೀನು ಹಾಡ್ಕೊಂಡ್ರೆ ನಂಗೆ ತಿಳಿಬೇಕಲ್ಲ. ಹ್ಞೂ ಹ್ಞೂ ನಾನು ಹಾಡಲ್ಲ, ಹಾಡೋವರೆಗೂ ಬಿಡೋದಿಲ್ಲ ಅಂತ ಹಾಸಿಗೆ ಮೇಲೆ ಮಲಗಿಸಿದ ಕೂಡಲೇ ಅವಳು ಹೊರಗೆ ಓಡಿ ಹೋಗೋದಕ್ಕೆ ನೋಡಿದ್ಲು. ಅವನು ಅವಳನ್ನು ತಡೆದ. ನನ್ನ ಧ್ವನಿ ಚೆನ್ನಾಗಿಲ್ಲ ಬಿಡಿ, ಮತ್ತೆ ರೀ ಅಂತಿದ್ಯಾ? ಒಂದು ಕರೆಯನ್ನೇ ಅಭ್ಯಾಸ ಮಾಡ್ಕೋ, ನಿನ್ನ ಧ್ವನಿ ತುಂಬ ಮಧುರವಾಗಿದೆ. ಖುಷಿಗೆ ಜೋಗುಳ ಹಾಡುವಾಗ ನಾನು ಕೇಳಿದ್ದೀನಿ. ನಾಚಿಕೆ ಪಡುತ್ತಲೇ ಹಾಗಾದರೆ ನೀವು ನಗಬಾರ್ದು. ನಿಮ್ಮನ್ನು ನೋಡ್ತಾ ನಾನು ಹಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ಲು. ನೋಡದೆ ಹಾಡಿದರೆ ನಾನು ವಿಧಿಸೋ ಷರತ್ತುಗಳಿಗೆ ಒಪ್ಕೊಳ್ಬೇಕು. ಏನು? ನಮ್ಮ ಹೆಸರುಗಳಿಗೆ ಮ್ಯಾಚ್ ಆಗೋ ಥರ ಹಾಡಿರಬೇಕು. ನಗ್ತಾ ನಾನು ಹಾಡೋ ಹಾಡು ಕೂಡ ಅದೇ. ಚಿಕ್ಕವಳಿದ್ದಾಗ ಆಶ್ರಮದಲ್ಲೊಬ್ಬ ಆಯ ಇದ್ದರು. ಅವರಿಗೆ ಸಿನಿಮಾಗಳೆಂದರೆ ತುಂಬ ಇಷ್ಟ. ಆಗಾಗ ಈ ಹಾಡನ್ನು ಹಾಡ್ತಿದ್ರು. ನಾನು ಯಾಕೆ ಇದನ್ನೇ ಹಾಡ್ತೀರಿ ಅಂತ ಕೇಳಿದಾಗ ಅವರು ಹೇಳಿದರು, ರಾಮ ಸೀತೆಯನ್ನು ಹೀಗಾದರೂ ನೆನಪಿಸ್ಕೊಂಡ್ರೆ ಅವರ ಪ್ರೇಮವನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ. ರಾಮ ಯಾರು ಅಂತ ಕೇಳಿದೆ. ರಾಮಾಯಣದ ಕತೆ ಹೇಳಿದರು. ಅಂದಿನಿಂದ ರಾಮ ನನ್ನ ಅಚ್ಚುಮೆಚ್ಚಿನ ದೇವರಾದ ಅಂತ ಹೇಳ್ತಿದ್ದ ಅನ್ವಿಕಾಳಿಗೆ. ಈಗ ನಿನ್ನ ಪತಿಯ ಕೂಡ ರಾಮನೇ ಬಂದಿದ್ದಾನಾ ಅಂದ ಅರ್ಜುನ್ ನಗ್ತಾ. ಹೌದು, ಆ ಹಾಡು ನನಗೆ ತುಂಬ ಇಷ್ಟ. ನಾನು ದೊಡ್ಡವಳಾಗಿ ಆ ಸಾಲುಗಳ ಅರ್ಥ ತಿಳಿದ ಮೇಲೆ ಇನ್ನೂ ಇಷ್ಟ ಆಯಿತು ಅಂದ್ಲು. ಅನ್ವಿಕಾ ಅವನನ್ನು ಬಾಲ್ಗಲಿ ಕೊರೆದೊಯ್ದು ಆಕಾಶವನ್ನು ನೋಡ್ತಾ ಹಾಡಿದ್ಲು. ಜಾನಕಿ ಕನಸು ಕೂಡ ಕಂಡಿರಲಿಲ್ಲ ರಾಮನ ಸತಿಯಾಗುವನೆಂದು. ಯಾವತ್ತೂ ರಾಮ ಅಂದ್ಕೊಂಡಿರಲಿಲ್ಲ ಜಾನಕಿಯ ಪತಿಯಾಗುವನೆಂದು. ಅಂದು ಯಾರು ಅಂದ್ಕೊಳ್ಳದ್ದು ಇಂದು ನಮಗೆ ನಿಜವಾಯಿತು. ಆ ರಾಮಾಯಣ ನಮ್ಮ ಜೀವನದ ಪಾರಾಯಣ. ರಾಮ ಅಂದ್ಕೊಂಡಿರಲಿಲ್ಲ ಜಾನಕಿಯ ಪತಿಯಾಗುವನೆಂದು. ಸಹವಾಸವೇ ನಮಗೆ ನಿವಾಸ, ಗಡಿಯೇ ಈ ನೀಲಾಕಾಶ. ಪ್ರತಿ ಹೊತ್ತು ಪ್ರಣಯದ ಆವೇಶ, ತುಟಿಗಳ ಮೇಲೆ ಹಾಸ್ಯ. ಹೂವಿನ ಸಾರವೇ ನಮ್ಮ ಸಂಸಾರ, ಮಣಿಹಾರವೇ ನಮ್ಮ ಮಮಕಾರ. ಪ್ರತಿದಿನವೂ ಒಂದು ಶುಭಾರಂಭ, ಪರವಶದ ಶೃಂಗಾರ. ಕೇಳಿದದ್ದೆಲ್ಲ ನೀನೇ, ಕಥೆಯಾಗಿದ್ದು ನೀನೇ, ಕನಸೆಲ್ಲ ನನ್ನವೇ ಸದಾಕಾಲ ನೀನೆ. ಅನ್ವಿಕಾಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿದಾಗ ಅರ್ಜುನ್ ಅವಳನ್ನ ಬಿಗಿಯಾಗಪ್ಕೊಂಡ. ಅವನೆದೆಗೆ ತಲೆ ಒರಗಿಸಿ, ಈ ಸ್ಥಾನ ಯಾವಾಗಲೂ ನನ್ನದೇ ಅಂದ್ಕೊಂಡ್ರೆ ಸಾಕು. 1000 ಆನೆಗಳ ಬಲ ಬಂದಂತಾಗುತ್ತೆ. ಪ್ರತಿಯೊಬ್ಬ ಹೆಣ್ಮಗಳು ಬಯಸೋದು ಇದನ್ನೇ. ಪತಿಯ ಹೃದಯದಲ್ಲಿ ಸ್ವಲ್ಪ ಜಾಗ ಮತ್ತು ಸ್ವಲ್ಪ ಪ್ರೀತಿ. ಅದು ನನಗೆ ಸಿಕ್ಕಿದೆ. ಅವಳ ತಲೆ ಮೇಲೆ ಮುತ್ತಿಟ್ಟು, ಇನ್ನು ಮುಂದೆ ಪ್ರತಿದಿನ ನಿನ್ನ ಮಧುರ ಧ್ವನಿ. ಬೆಳಗ್ಗೆ ನನ್ನ ಎಬ್ಬಿಸ್ಬೇಕು ಮತ್ತು ರಾತ್ರಿ ಮಲಗಿಸ್ಬೇಕು, ಸರಿನಾ ಅಂದ. ಅವಳು ಹ್ಞೂ ಅಂದ್ಲು. ಒಂದು ಕ್ಷಣವೂ ಬಿಡದಷ್ಟು ಪ್ರೀತಿಯನ್ನು ತೋರಿಸ್ದ ಅರ್ಜುನ್. ತೃಪ್ತಿಯಿಂದ ಅವನ ವಿಶಾಲವಾದ ಹಣೆಗೆ ಮುತ್ತಿಟ್ಟು, ನನಗೊಂದು ಆಸೆ ಇದೆ ಅಂದ್ಲು. ಅನ್ವಿಕಾ, ಏನು? ಖುಷಿಗಾಗಿ ಒಬ್ಬ ತಂಗಿಯನ್ನು ಕರೆತರಬೇಕು. ಅವಳಿಗಾಗಿ ತುಂಬ ಜನರು ಬರ್ತಿದ್ದಾರಲ್ಲ, ಅದಲ್ಲ. ಶ್ರೀ ಅಕ್ಕ ಮತ್ತೆ ಹುಟ್ಟಿ ಖುಷಿ ಜೊತೆ ಆಡಬೇಕು ಅನ್ನೋದು ನನ್ನ ಮನಸ್ಸಿನ ಮಾತು ಅಂದ್ಲು ಅನ್ವಿಕಾ. ಅವಳು ಮಾತನ್ನು ಕೇಳಿ ಅರ್ಜುನ್ ಭಾವುಕನಾದ. ಇಷ್ಟು ದೊಡ್ಡದಾಗಿ ಯೋಚಿಸೋದು ನಿನಗೆ ಮಾತ್ರ ಸಾಧ್ಯ ಏನೋ. ಅಕ್ಕನನ್ನು ಕಳ್ಕೊಂಡು ನೋವು ನಿಮ್ಮ ಮುಖದಲ್ಲಿ ಕಾಣುತ್ತಲೇ ಇರುತ್ತೆ. ನಮ್ಗೆ ಹುಟ್ಟೋ ಮಗುವಿನಲ್ಲಿ ಅಕ್ಕನನ್ನು ನೋಡಿ. ಹಾಗಾದರೆ ಸ್ವಲ್ಪ ಹೆಚ್ಚು ಸಮಯ ಕಷ್ಟಪಡಬೇಕು. ನಿನಗೆ ಒಪ್ಪಿಗೆಯಾ ಅಂತ ತುಂಟತನದಿಂದ ನಗ್ತ. ನಿಮಗಾಗಿ ಎಷ್ಟು ಕಷ್ಟ ಆದರೂ ಇಷ್ಟಪಟ್ಟು ಸಹಿಸ್ತೀನಿ. ಬೆಳಿಗ್ಗೆ ರೀ ಹೇಳಿ ಅನ್ವಿಕಾ ಕರಿತಿದ್ಲು. ಅರ್ಜುನ್ ಹೇಳದೆ. ರಾತ್ರಿ ಏನು ಹೇಳದೆ ಅಂತ ಮರೆತು ಹೋದ್ಯಾ ಅಂದ. ನಿಜವಾಗಿಯೂ ಗಂಭೀರವಾಗಿ ಕೇಳಿದ್ರಾ? ನಾನು ತಮಾಷೆ ಮಾಡ್ತಿದ್ದೀರಿ ಅಂದ್ಕೊಂಡೆ. ಅರ್ಜುನ್ ಅವಳ ಕೈ ಹಿಡಿದು ತನ್ನ ಕಡೆ ಎಳ್ಕೊಂಡು ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಸರಿಸ್ತಾ, ನಿನ್ನ ವಿಷಯದಲ್ಲಿ ತಮಾಷೆ ಆದರೂ ಗಂಭೀರ ಆದರೂ ಸುಳ್ಳಿರೋದಿಲ್ಲ, ನಿಜವೇ ಇರುತ್ತೆ. ಎಬ್ಸೋ ಹಾಡೆ ಇಲ್ಲದೆ ನಾನು ಹೇಳೋದಿಲ್ಲ ಅಂದ ನಗ್ತ. ನಿಮ್ಮ ನಗು ಹಾಯಾಗಿದೆ, ಈ ಮಾತೆ ಹೊಸದಾಗಿದೆ. ಇಷ್ಟು ದಿನ ಈ ಮಾಯೆ ಎಲ್ಲ ಅಡಗಿತ್ತು? ನಿಮ್ಮ ಮಾತೆ ನನ್ನ ಮೌನದಲ್ಲಿ, ನಿಮ್ಮ ಉಸಿರೇ ನನ್ನ ಹೃದಯದಲ್ಲಿ. ನನ್ನನ್ನು ನಾನು ನೋಡಿಕೊಳ್ಳುವೆ ಹೆಚ್ಚಾಗಿ ನಿನ್ನಲ್ಲಿ. ಏನಿದು ಸರ್, ನೀವೇನಾ ನೀವು? ಈ ಪ್ರೇಮದಲ್ಲಿ ಬಹಳ ಮುದ್ದಾಗಿದ್ದೀರಿ. ಅರ್ಜುನ್ ಅನ್ವಿಕಾಳ ಹಣೆಗೆ ಹಣೆ ಮುಟ್ಟಿ, ಖುಷಿಯಲ್ಲಿದ್ದಾಳೆ ಅಂತ ಕೇಳ್ತಾ ಇದ್ದ. ತಾತಯ್ಯ, ಖುಷಿ ಮತ್ತು ನಳಿನಿ ಆಂಟಿ
ಬಂದಿದ್ದಾರೆ, ಕೆಳಗಿದ್ದಾರೆ, ಫ್ರೆಶ್ ಆಗಿ ಬನ್ನಿ ಅಂತ ಅವನಿಗೆ ಬಟ್ಟೆ ತೆಗೆದಿಟ್ಟು ಅನ್ವಿಕಾ ಕೆಳಗೆ ಹೋದ್ಲು. ಇಂಡಿಯಾದಲ್ಲಿ ಇಳಿದ ಆಂಟೋನಿ ಹೋಟೆಲ್ ಕೊಠಡಿ ಬುಕ್ ಮಾಡ್ದ ಅವನು. ಭಾರತದ ಸಂಖ್ಯೆ ಒಂದು ಸಿಮ್ ಕಾರ್ಡ್ ಪಡೆದು ಸಕ್ರಿಯಗೊಳಿಸಿ ಮೈಥಿಲಿಗೆ ತಾನು ಬಂದಿರೋ ಬಗ್ಗೆ ಸಂದೇಶ ಕಳಿಸ್ದ. ಪಾರ್ಲರ್ಗೆ ಹೋಗ್ತಿದ್ದ ಮೈಥಿಲಿ ಆಂಟೋನಿಯ ಸಂತೋಷ ನೋಡಿ ಎಲ್ಲಿಗೆ ಬರಬೇಕು ಅಂತ ಕೇಳಿದ್ಲು. ನೀನು ಎಲ್ಲಿಗೂ ಬರಬೇಕಿಲ್ಲ, ನೀನು ಎಲ್ಲಿದೆಯಾ ಅಂತ ಹೇಳಿದ್ರೆ ಮಾಹಿತಿ ನಾನೇ ಕಳಿಸ್ತೀನಿ ಅಂದ. ಅವಳು ವಿಳಾಸ ನೀಡಿದ್ಲು. ಸರಿ, ಕೆಲಸ ಮುಗಿದ ಮೇಲೆ ಈ ಚಾಟ್ ಪೂರ್ತಿ ಅಳಿಸಾಕು ಅಂತ ಹೇಳ್ದ. ಫ್ರೆಶ್ ಆಗಿ ಬಂದ ಅರ್ಜುನ್ ಹಾಸಿಗೆ ಮೇಲೆ ಬಟ್ಟೆ ಇರೋದನ್ನು ನೋಡಿ ಸಿದ್ಧವಾಗಿ ಬಂದ. ಅನ್ವಿಕಾ ಎಲ್ರಿಗೂ ತಿಂಡಿ ಬಡಿಸ್ತಾ ಇದ್ಲು. ಅರ್ಜುನ್, ನೀವು ತಿರುಪತಿಗೆ ಹೋಗ್ತಿದ್ದೀರಿ ಅಂತ ರಾಧಾ ಹೇಳಿದ್ರು, ನಂಗೆ ತಿಳಿದಿದ್ರೆ ನಾನು ಬರ್ತಿದ್ದೆ ಅಂದೇವನಳಿನಿ ಆಂಟಿ. ಈಗೇನಾಗಿದೆ ಆಂಟಿ, ನೀವು ಬರೋದಾದರೆ ಟಿಕೆಟ್ ಬುಕ್ ಮಾಡಿಸ್ತೀನಿ. ಆ ದೇವರನ್ನ ನೋಡಬೇಕಂದ್ರೆ ಅದೃಷ್ಟ ಇರಬೇಕು, ಬರ್ತೀರಾ ಅಂದ ಅರ್ಜುನ್. ಖಂಡಿತ ಬರ್ತೀನಿ ಅಂದರು ಅವರು ಉತ್ಸಾಹದಿಂದ. ಬ್ರೇಕ್ಫಾಸ್ಟ್ ಮುಗಿಸಿ ಅರ್ಜುನ್ ಮತ್ತು ರಾಧಾಕೃಷ್ಣ ಅವ್ರ ಕಚೇರಿಗೆ ಹೋದರು. 11 ಗಂಟೆಗೆ ನಳಿನಿ ಆಂಟಿ ಕೂಡ ಹೊರಟರು. ಮರುದಿನ ಭಾನುವಾರ ಆಶ್ರಮದಿಂದ ಮಕ್ಕಳು ಬಂದಿದ್ದರು. ಅನ್ವಿಕಾ ಅವರ ಜೊತೆ ಬಿಸಿ ಆದ್ಲು. ಜಾಕ್ ಎಂಬ ಹುಡುಗ ಖುಷಿಯನ್ನು ಕಣ್ಣಿನ ರೆಪ್ಪೆಯಂತೆ ನೋಡ್ಕೊಳ್ತಿರೋದನ್ನ ಅವಳು ಗಮನಿಸಿದ್ಲು. ಮಧ್ಯಾಹ್ನದ ಊಟದ ನಂತರ ಮಕ್ಕಳನ್ನು ಹೊರಗೆ ಕರ್ಕೊಂಡು ಹೋದ್ಲು. ಜಾಕ್ ಮಾತ್ರ ಖುಷಿಯನ್ನೇ ಕಾಯ್ತಿದ್ದ. ಜಾಕ್, ಇಲ್ಲಿ ಬಾ ಅಂತ ಕರೆದ್ಲು ಅನ್ವಿಕಾ. ಏನಕ್ಕ ಅಂದ ಅವನು. ಖುಷಿಯನ್ನು ಯಾಕಿಷ್ಟು ಜಾಗ್ರತೆಯಿಂದ ನೋಡ್ಕೊಳ್ತಿದ್ಯಾ? ಅವಳು ನನ್ನ ತಂಗಿ ಥರ ಇದ್ದಾಳೆ. ಅನ್ವಿಕಾಳಿಗೆ ಆಶ್ಚರ್ಯ ಆಯಿತು. ನಿಂಗೆ ತಂಗಿ ಇದ್ದಾಳ? ಹೌದು, ಆದರೆ ಅಜ್ಜಿ ಮನೆಯವ್ರು ಕರ್ಕೊಂಡು ಹೋದರು. ಅದೇನೋ ನಿನಗ್ಯಾರೂ ಇಲ್ಲ ಅಂತ ಹೇಳಿದೆಯಲ್ಲ? ನಾನು ನಮ್ಮ ಅಮ್ಮನ ಮಗ, ಆದರೆ ಡ್ಯಾಡಿ ನನ್ನ ಸ್ವಂತ ಡ್ಯಾಡಿ ಅಲ್ಲ ಅಂತ ಅಜ್ಜಿ ಹೇಳಿದ್ರು. ಅದಕ್ಕೆ ತಂಗಿಯನ್ನು ಮಾತ್ರ ಕರ್ಕೊಂಡು ಹೋದರು ಅಂತ ಅವನು ಹೇಳ್ತಿದ್ರೆ ಅನ್ವಿಕಾಳಿಗೆ ಪೂರ್ತಿ ವಿಷಯ ಅರ್ಥ ಆಗಲಿಲ್ಲ. ಆದರೆ ಯಾವುದೋ ಗಲಾಟೆಯಿಂದ ಅವನ ಪೋಷಕರು ಹೋದ ಮೇಲೆ ಮಗು ಅನಾಥನಾಗಿದ್ದಾನೆ ಅಂತ ತಿಳಿಯಿತು. ಹೆಚ್ಚು ಕೇಳಿ ಆ ಮಗುವಿಗೆ ನೋವು ಮಾಡೋದಿಷ್ಟ ಇಲ್ಲದೆ ಅನ್ವಿಕಾ ಅವನ ತಲೆ ಸವರ್ತಾ, ಇಂದಿನಿಂದ ಖುಷಿ ಕೂಡ ನಿನ್ನ ತಂಗಿನ, ಸರಿ ಅಂದ್ಲು. ಧನ್ಯವಾದ ಅಕ್ಕ ಅಂದ ಅವನ ಸಂತೋಷದಿಂದ. ಮಕ್ಕಳಿಗೆ ಹಣ್ಣುಗಳನ್ನ ಕತ್ತರಿಸಿ ನೀಡ್ತಿದ್ದಾಗ ಅರ್ಜುನ್ ಬಂದ. ಏನು ಮೇಡಮ್ ಅವರೇ, ಒಬ್ಬರು ಸಾಲದಂತ ಇಷ್ಟು ಜನರನ್ನ ಸುತ್ತುವರೆದಿದ್ದೀರಿ ಅಂತ ಕೇಳ್ತಾ ಕೂತ. ಅನ್ವಿಕಾ ನಗ್ತಾ, ಖುಷಿಯನ್ನು ನೋಡಿದ್ರ ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ, ಅವಳಿಗೆ ಪ್ರತಿದಿನ ಹೀಗಿದ್ರೆ ಚೆನ್ನಾಗಿರುತ್ತೆ ಅಂದ್ಲು. ಅದು ಸಾಧ್ಯ ಇಲ್ಲ ನನ್ನ ಜಾನಕಿ, ಹೆಚ್ಚು ಆಸೆ ಇಟ್ಕೊಳ್ಬೇಡ ಅಂತ ಹೇಳಿ ಖುಷಿಯನ್ನು ಕರೆದ. ವಾಕರ್ ಸಾಧನದಿಂದ ಖುಷಿ ತನ್ನ ಪುಟ್ಟ ಪಾದಗಳನ್ನೆಲ್ಲ ಗಟ್ಟಿಯಾಗೂರಿ ಅರ್ಜುನ್ ಕಡೆ ಬಂದ್ಲು. ಮಗುವನ್ನು ಎತ್ಕೊಂಡು ಹಣೆ ಬೆವರುವರಿಸಿ, ನಿಮ್ಮಮ್ಮ ನಿನ್ನ ಎಷ್ಟು ಕಷ್ಟಪಡಿಸ್ತಾಳೆ ನೋಡು ಖುಷಿ ಅಂದ. ಆ ಮಾತಿಗೆ ಅನ್ವಿಕಾ ಮುನಿಸ್ಕೊಂಡ್ಳು. ಅಪ್ಪ ಏನು ಅಂದಿದ್ದಕ್ಕಮ್ಮ ಮುನಿಸ್ಕೊಂಡಿದ್ದು ಖುಷಿಗೆ ಇಷ್ಟ ಆಯಿತು. ಅವಳು ಚಪ್ಪಾಳೆ ತಟ್ಟಿದ್ಲು. ಮಕ್ಕಳೆಲ್ಲರೂ ಸೇರಿ ಆಟ ಆಡೋದಕ್ಕೆ ಶುರು ಮಾಡಿದ್ರು. ಅರ್ಜುನ್ ಮತ್ತು ಅನ್ವಿಕಾ ಕೂಡ ಅವರ ಜೊತೆ ಸೇರಿಕೊಂಡ್ರು. ಸಂಜೆವರೆಗೆ ಇದ್ದು ಮಕ್ಕಳು ಆಶ್ರಮಕ್ಕೆ ಹೋದ್ಮೇಲೆ ಖುಷಿ ಹತ್ತು ಮಲಗಿದ್ಲು. ಮರುದಿನವೇ ತಿರುಮಲಕ್ಕೆ ಪ್ರಯಾಣವಿರೋದ್ರಿಂದ ಅನ್ವಿಕಾ ಬಟ್ಟೆಗಳನ್ನ ಸಿದ್ಧಪಡಿಸುವಲ್ಲಿ ಬ್ಯುಸಿಯಾದ್ಲು. ನಗರದ ಒಂದು ದುಬಾರಿ ಬ್ಯೂಟಿ ಪಾರ್ಲರ್ಗೆ ಮೈಥಿಲಿ ಬಂದಳು. ಅಲ್ಲಿ ವಾಚ್ಮೆನ್ ಒಂದು ಚೀಟಿ ನೀಡಿ, ನಿಮಗೆ ನೀಡೋದಕ್ಕೆ ಯಾರೋ ಕೊಟ್ಟು ಹೋದರು ಮೇಡಮ್ ಅಂದ. ಅದನ್ನು ಬ್ಯಾಗ್ನಲ್ಲಿ ಇಟ್ಕೊಂಡು ಪಾರ್ಲರ್ ಕೆಲಸ ಮುಗಿಸಿ ಸುಮಾರು 30,000 ಬಿಲ್ ಮಾಡಿ ಕಾರ್ಡ್ ನೀಡಿದ್ಲು. ಆದರೆ ಕಾರ್ಡ್ ಕೆಲಸ ಮಾಡ್ತಿಲ್ಲ ಅಂತ ಅಲ್ಲಿನವರು ಹೇಳಿದರು. ಆಘಾತಕ್ಕೊಳಗಾದ ಮೈಥಿಲಿ ತನ್ನ ತಂದೆ ವರದರಾಜು ಕರೆ ಮಾಡಿದ್ಲು. ಡ್ಯಾಡಿ, ನನ್ನ ಕಾರ್ಡ್ ಕೆಲಸ ಮಾಡ್ತಿಲ್ಲ, ಏನಾಯಿತು ಅಂದ್ಲು. ಯಾಕೆ ಮಗಳೇ, 20,000 ಇದೆಯಲ್ಲ? 20,000 ಏನು? 5 ಲಕ್ಷ ಇರ್ತಿದ್ದ ಕಾರ್ಡ್ ಇದು. ಪಾರ್ಲರ್ ಬಿಲ್ ಕೂಡ ಕಟ್ಟೋದಕ್ಕಾಗ್ತಿಲ್ಲ, ನನ್ನ ಗೌರವ ಏನಾಗಬೇಕು ಅಂತ ಕಿರ್ಚಿದ್ಲು. ವ್ಯವಹಾರದಲ್ಲಿ ಷೇರುಗಳೆಲ್ಲ ಹೋಗಿ ತುಂಬ ಕಷ್ಟದಲ್ಲಿದ್ದೇವೆ ಅಂತ ವರದರಾಜ್ ಹೇಳಿದ್ರು. ಅಷ್ಟರಲ್ಲಿ ಚಂದ್ರಮೌಳಿ ಅವರು ಬಂದರು. ಮೈಥಿಲಿಯ ಗೆಳತಿಗೆ ಆರೋಗ್ಯ ಸರಿಯಿಲ್ಲ ಅಂತ ಸುಳ್ಳು ಹೇಳಿ ಅವಳಿಗೆ ಹಣವನ್ನು ಕೇಳಿದ್ರು. ಚಂದ್ರಮೌಳಿಯವರು ಚೆಕ್ ಬುಕ್ ಮೇಲೆ ಸಹಿ ಮಾಡಿ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಹೇಳಿದ್ರು. ವರದರಾಜು ಆ ಹಣವನ್ನು ಪಡೆದು ಮೈಥಿಲಿ ಕಳಿಸೋ ವ್ಯವಸ್ಥೆ ಮಾಡಿದ್ರು.